अवधूत चिंतन श्री गुरुदेव दत्त दिगंबराय विद्महे अत्रिपुत्राय धीमहि तन्यो दत्त प्रचोदयाद स्वामी महाराज की जय. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ತುಂಬ ದಿನ ಆಯಿತು ಎಕ್ಸ್ಪೀರಿಯನ್ಸ್ಗಳನ್ನು ಹೇಳಿಲ್ಲ. ಅಂತಹದೇ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ನ ಇವತ್ತು ನಿಮ್ಮ ಮುಂದೆ ನಾನು ತೊಗೊಂಡು ಬಂದಿದ್ದೀನಿ. ಥಾನಾ ಅಂತ, ಮಹಾರಾಷ್ಟ್ರದಲ್ಲಿ ಒಂದು ಥಾನಾ ಅಂತ ಒಂದು ಊರು ಬರುತ್ತೆ. ಥಾನಾ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಕತೆ. ಈ ಅನುಭವ ಉಳ್ಳವರ ಹೆಸರು ಬಂದ್ಬಿಟ್ಟು ರಾಜಶ್ರೀ ಅಂತ. ರಾಜಶ್ರೀ ತುಂಬು ಕುಟುಂಬದಿಂದ ಬಂದಿರೋರು. ಇವ್ರ ಯಜಮಾನರು ಟೋಟಲು 3 ಜನ ಅಣ್ಣ ತಮ್ಮಂದಿರು. ಅದರಲ್ಲಿ ಇವ್ರ ಯಜಮಾನರು ಚಿಕ್ಕವರು ಇರ್ತಾರೆ. 3 ಜನ ಅಣ್ಣ ತಮ್ಮಂದಿರಂತಕ್ಕಂಥ ಆ ಒಂದು ಫ್ಯಾಮಿಲಿಯಲ್ಲಿ ರಾಜಶ್ರೀ ಅವರ ಗಂಡ ಚಿಕ್ಕವರು. ಸೊ ಇವರು ತುಂಬ ಚೆನ್ನಾಗಿರುತ್ತೆ ಫ್ಯಾಮಿಲಿ, ಏನು ಯಾವುದೇ ರೀತಿಯಿಂದ ಸಮಸ್ಯೆಗಳು ಇರಲ್ಲ. ಇವ್ರದ್ದು ಒಂದು ಈ ರೇಷನ್ ಅಂಗಡಿ ಇರುತ್ತೆ. ಅಕ್ಕಿ, ಬೇಳೆ, ತರಕಾರಿ ಇವೆಲ್ಲ ಸಿಗುವಂಥ ಒಂದು ಅಂಗಡಿ. ವ್ಯಾಪಾರ ತುಂಬ ಚೆನ್ನಾಗಿರುತ್ತೆ. ಆ ವ್ಯಾಪಾರ ಕುಂದಿರಿಸಿರೋರು ರಾಜಶ್ರೀ ಅವರ ಯಜಮಾನ. ಬಂಡವಾಳ ಹೂಡಿರೋರು ರಾಜಶ್ರೀ ಅವರ ದೊಡ್ಡ ಮೈದನ, ಅಂದರೆ ಇವ್ರ ಯಜಮಾನರ ದೊಡ್ಡ ಅಣ್ಣ ಅದಕ್ಕೆ ಬಂಡವಾಳ ಹೂಡಿರ್ತಾರೆ. ಅವರೇ ಬಂದು ಕ್ಯಾಶ್ ಕೌಂಟರ್ ಮೇಲೆ ಕೂತ್ಕೊಳ್ಳೋದು, ಸೊ ಎಲ್ಲ ದುಡ್ಡು ತಗೊಳ್ಳೋದು, ಮನೆಗೆ ಹೋಗೋದು, ಈ ಥರ. ಅಂದರೆ ಎಲ್ಲ ದುಡ್ಡಿನ ವ್ಯವಹಾರ ಸಂಪೂರ್ಣವಾಗಿ ರಾಜಶ್ರೀ ಅವರ ದೊಡ್ಡ ಬಾಮೈದಾನೆ ನೋಡ್ಕೊತಾ ಇರ್ತಾರೆ. ಸೊ ಹೀಗಿರುವಾಗ ಏನಾಗೋಗ್ಬಿಡುತ್ತೆ, ಒಂದ್ಸಾರಿ ಏನಾಗೋಗ್ಬಿಡುತ್ತೆ, ರಾಜಶ್ರೀ ಅವರು ತಮ್ಮ ಗಂಡನಿಗೆ ಹೇಳ್ತಾರೆ, ನಾನು ಊರಿಗೆ ಹೋಗ್ಬೇಕು, ಒಂದು ಸ್ವಲ್ಪ ಅಮೌಂಟು ನೀವು ನಿಮ್ಮ ಅಣ್ಣನ ಹತ್ರ ಇಸ್ಕೊಳ್ಳಿ. ರಾಜಶ್ರೀ ಅವ್ರ ಯಜಮಾನರು ಅವರ ದೊಡ್ಡ ಅಣ್ಣನಿಗೆ ಕೇಳ್ತಾರೆ, ಒಂದು ಸ್ವಲ್ಪ ನನಗೆ ಅಮೌಂಟ್ ಬೇಕಾಗಿದೆ ಕೊಡು ಅಂತ ಕೇಳ್ತಾರೆ. ಸೊ ಅವರು 1000 ರೂಪಾಯಿ ಕೇಳಿದ್ರೆ 500 ರೂಪಾಯಿ ಕೊಡ್ತಾರೆ. ಆ ಮಾತು, ಆ ಕೊಟ್ಟಿರ್ತಕ್ಕಂಥ ದುಡ್ಡು ನೋಡಿ ರಾಜಶ್ರೀ ಅವರಿಗೆ ತುಂಬ ನೋವಾಗುತ್ತೆ. ಇದು ಸಂಬಳನೂ ಅಲ್ಲದೆ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ನನ್ನ ಗಂಡನ ಪರಿಸ್ಥಿತಿ ಇದೆ, ಏನಪ್ಪ ಇದು ಕಷ್ಟ ಅಂತ ಹೇಳಿ. ಸೊ ಆವಾಗಿಂದ ಇವ್ರೇನು ಮಾಡ್ತಾರೆ, ಮನೆಯಲ್ಲಿ ತಾರಕ ಮಂತ್ರದ ಪಠಣ ಪ್ರಾರಂಭ ಮಾಡ್ತಾರೆ. ಇವ್ರಿಗೆ ಉದ್ದೇಶ ಏನು ಅಂತಂದರೆ, ನಾವು ಪೂರ್ತಿ ಜಾಯಿಂಟ್ ಆಗಿರೋಣ, ಕೂಡಿ ಇರೋಣ ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ. ನಾವು ಬೇರೆ ಬೇರೆ ಆಗೋದೇ ಬೇಡ ಅಂತ. 3 ಜನ ಅಣ್ಣ ತಮ್ಮಂದಿರದಲ್ಲಿ ಒಬ್ಬರು ಪೂನಾದಲ್ಲಿರ್ತಾರೆ, 2 ಊರಲ್ಲಿರ್ತಾರೆ. ಸೊ ರಾಜಶ್ರೀ ಅವರ ಯಜಮಾನರು ದೊಡ್ಡವ್ರ ಕೈಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಮನೆಯ ಸಂಪೂರ್ಣವಾಗಿರ್ತಕ್ಕಂಥ ಖರ್ಚು ವೆಚ್ಚ ಎಲ್ಲವೂ ಅವರ ದೊಡ್ಡಣ್ಣ ಕೊಟ್ಟಾಗಲೇ, ಒಂದು ಫೀಸ್ ಬಂತು, ಮನೆ ಖರ್ಚು ಬಂತು, ಪ್ರತಿಯೊಂದು ಕೂಡ ಅವರು ಕೈ ಎತ್ತಿ ಕೊಟ್ಟಾಗಲೇ ಇವರು ತಗೋಬೇಕು ಅಂತ ಒಂದು ಪರಿಸ್ಥಿತಿ ಇವ್ರಿಗಿರುತ್ತೆ. ಸೊ ಇಲ್ಲಿ ಹಾಗಿದ್ದಾಗ ಒಂದು ಸ್ವಲ್ಪ ಮನೆಯಲ್ಲಿ ಕಷ್ಟನೇ ಅಲ್ವಾ, ಯಾರ ಮನೆಯಲ್ಲಿ ಅವ್ರ ತಾಯಿ ಇರೋವರೆಗೂ ಚೆನ್ನಾಗಿರುತ್ತೆ. ಒಂದು ದಿವಸ ಆಕಸ್ಮಿಕ ಘಟನೆಯಿಂದ ಅವ್ರ ತಾಯಿ ತೀರೋಗ್ತಾರೆ. ಆವಾಗ ಇದ್ದಿರೋ ಸಮಸ್ಯೆ ಕೂಡ ಮನೆಯಲ್ಲಿ ಜಾಸ್ತಿ ಆಗೋಗ್ಬಿಡುತ್ತೆ. ಸೊ ಇವ್ರದ್ದು ಏನು ಡ್ಯೂಟಿ ಅಂತಂದರೆ, ಪ್ರತಿ ದಿವಸ 21 ಸಾರಿ ತಾರಕ್ ಮಂತ್ರ ಹೇಳೋದು. ಈ ಪ್ರೊಸೀಜರು ಅವ್ರ ಅತ್ತೆ ಸಾಯೋದಕ್ಕಿಂತ ಮುಂಚಿತವಾಗಿದ್ದ ಸ್ಟಾರ್ಟ್ ಆಗಿರ್ತಕ್ಕಂಥ ಪ್ರೊಸೀಜರು 2 ವರ್ಷ ಮಾಡ್ತಾರೆ. ಇವರು ಸ್ವಾಮಿ ಸಮರ್ಥರ ಮೇಲೆ ಒಂದು ವಿಶ್ವಾಸ ಇಟ್ಟು 2 ಇಯರ್ಸ್ ಕಂಟಿನ್ಯೂಸ್ ಮಾಡ್ತಾರೆ. ನನಗೆ ಮಹಾರಾಜರು ಇವತ್ತು ಒಳ್ಳೇದು ಮಾಡ್ಬೋದು, ನಾಳೆ ಒಳ್ಳೇದು ಮಾಡ್ಬೋದು. 2 ವರ್ಷ ಮಾಡಿ ಆದಮೇಲೆ ಆವಾಗ ರಾಜಶ್ರೀ ಅವರ ಅತ್ತೆ ಸತ್ತು 2 ವರ್ಷದ್ದು ತಿಥಿ ಕಾರ್ಯಕ್ರಮ ಇರುತ್ತೆ. ಆ ಒಂದು ಕಾರ್ಯಕ್ರಮಕ್ಕೆ ಅವರ ಮಧ್ಯದಲ್ಲಿರ್ತಕ್ಕಂಥ ಒಳ್ಳೆ ಒಂದು ಸ್ಥಿತಿವಂತಲ್ಲಿರ್ತಕ್ಕಂಥ ಅವರ ರಾಜಶ್ರೀ ಅವರ 2ನೇ ಬಾಮೈದ ಮನೆಗೆ ಬರ್ತಾರೆ ತಿಥಿ ಕಾರ್ಯಕ್ರಮಕ್ಕೆ. ಸೊ ಎಲ್ಲ ಕಾರ್ಯಕ್ರಮ ಮುಗಿಯುತ್ತೆ. ರಾಜಶ್ರೀ ಅವರ ಯಜಮಾನರಿಗೂ ಮತ್ತು ಮಧ್ಯದಲ್ಲಿರ್ತಕ್ಕಂಥ ಅಣ್ಣನಿಗೂ ತುಂಬಾ ಆತ್ಮೀಯತೆ ಇರುತ್ತೆ.
ದುಡ್ಡಿನಲ್ಲಿ ರಾಜಶ್ರೀ ಅವರ ಭಾಮೈದ ತುಂಬ ಅನುಕೂಲವಾಗಿರ್ತಾರೆ. ಸೊ ಊಟ ಎಲ್ಲ ಮುಗಿಯುತ್ತೆ. ಊಟ ಎಲ್ಲ ಮುಗಿದ ಮೇಲೆ ಇವರು ಪ್ರತಿ ದಿವಸ ಏನು ಡ್ಯೂಟಿ ಅಂತಂದರೆ ತಾರಕ ಮಂತ್ರ ತೀರ್ಥನ ಪ್ರತಿ ದಿವಸ ಕೊಟ್ಕೊಂಡು ಆ ದಿವಸ ಅಲ್ಲಿ ಏನು ತಿಳಿಯುತ್ತೇನೋ, ಊಟ ಕೂತ್ಕೊಂಡಿರ್ತಕ್ಕಂಥವ್ರು ಎಲ್ರಿಗೂ ಆ ಒಂದು ನೀರನ್ನು ಕುಡಿಯೋಕ್ಕೆ ಕೊಡ್ತಾರೆ. ಆ ನೀರು ಕುಡ್ದಾಗತ್ತೆ. ಮಾರನೇ ದಿವಸ ರಾಜಶ್ರೀ ಅವರ ಎರಡನೇ ಭಾಮೈದ ಒಂದು ಅಲ್ಲಿ ಅಬ್ಜೆಕ್ಷನ್ ತೆಗಿತಾರೆ. ಏನಂತ ಅಂದರೆ, ನೋಡಪ್ಪ, ನಾನು ಇಷ್ಟು ದಿವಸ ನಾನು ಆಸ್ತಿ ಕೇಳಿರಲಿಲ್ಲ, ಏನೇ ಇರಲಿ ಅದು, ಸೊ ಆಸ್ತಿ ಭಾಗ ಆಗಲಿ ಅಂತ ಹೇಳ್ತಾರೆ. ಆಸ್ತಿ ಭಾಗ ಆಗಲಿ ಅಂದಾಗ ದೊಡ್ಡಣ್ಣ ಅದಕ್ಕೆ ಸುತ್ರಾಮ್ ಒಪ್ಪಲ್ಲ. ಸಿಕ್ಕಾಪಟ್ಟೆ ಗಲಾಟೆ ಆಗತ್ತೆ. ಕೊನೆಗೂ ಕೂಡ ಇವರ ಪರಿಸ್ಥಿತಿ, ಚಿಕ್ಕವನ ಪರಿಸ್ಥಿತಿ ಮಧ್ಯದಲ್ಲಿರ್ತಕ್ಕಂಥ ಅಣ್ಣನಿಗೆ ಗೊತ್ತಿರೋ ಕಾರಣವಾಗಿ ಏನಾದರೂ ಆಗಲಿ ಇವ್ರಿಗೊಂದು ನ್ಯಾಯ ನಾನು ಕೊಡಿಸ್ಲೇಬೇಕು ಅಂಥೇಳಿ ಏನು ಮಾಡ್ತಾನೆ, ನಮಗೆ ನೀನು ಈ ಭಾಗವನ್ನು ಮಾಡಿ ಕೊಡಲೇಬೇಕು ಅಂಥೇಳಿ ಹಠ ಹಿಡಿದು ಕೂತ್ಕೊಂಡು ಭಾಗವನ್ನು ಮಾಡಿಸ್ತಾರೆ. ಭಾಗದಲ್ಲಿ ಇಲ್ಲಿ ಏನಾಗುತ್ತೆ ಪರಿಸ್ಥಿತಿ ಅಂತಂದರೆ, ಇಂತಿಷ್ಟು ದುಡ್ಡು ಯಾರು ಕೊಡ್ತಾರೋ ಆ ಮನೆ ಅವ್ರಿಗೆ ಅಂತ ದೊಡ್ಡವನು ಫೈನಲ್ ಮಾಡ್ತಾನೆ. ಆವಾಗ ಏನಾಗೋಗ್ಬಿಡುತ್ತೆ, ಇವರು ಎರಡನೇ ಭಾಮೈದ ದುಡ್ಡಿನಲ್ಲಿ ತುಂಬ ಅನುಕೂಲವಾಗಿರುತ್ತಾರೆ. ಆ ದುಡ್ಡು ಅವರನ್ನು ಕೊಟ್ಬಿಟ್ಟು ಮನೆಯನ್ನು ಸಂಪೂರ್ಣವಾಗಿ ಇವ್ರ ಜವಾಬ್ದಾರಿಗೆ ತಗೊಂಡು ಅಗ್ರಿಮೆಂಟಲ್ಲಿ ಬರೆದು ಕೊಡ್ತಾರೆ. ನನಗೆ ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿ ಇರೋಕ್ಕೆ ನನಗೆ ಇಷ್ಟ ಇಲ್ಲ, ಈ ಮನೇನ ನಾನು ನನ್ನ ತಮ್ಮನಿಗೆ ನಾನು ಬಿಟ್ಕೊಡ್ತಾ ಇದ್ದೀನಿ ಅಂತ ಹೇಳಿ ಬಿಟ್ಕೊಡ್ತಾರೆ. ಬಿಟ್ಕೊಟ್ಟು ಅಗ್ರಿಮೆಂಟ್ ಎಲ್ಲ ಮಾಡಿಕೊಟ್ಟು ಅವರು ವಾಪಸ್ ಹೋಗ್ತಾರೆ. ಇಲ್ಲಿ ಏನಾಗೋಗ್ಬಿಡುತ್ತೆ ಅಂತಂದರೆ, ರೇಷನ್ ಅಂಗಡಿಯಲ್ಲಿ ಇರ್ತಕ್ಕಂತಹ ಕೆಲಸವನ್ನು ಅವರ ದೊಡ್ಡಣ್ಣ ಅವ್ರನ್ನ ಬಿಡಿಸ್ತಾರೆ, ರಾಜಶ್ರೀ ಅವ್ರ ಗಂಡನಿಗೆ. ಇನ್ನೇನು ಮಾಡೋದು, ಬೇರೆ ದಾರಿ ಇಲ್ಲ ಅಂತ ಹೇಳಿ ಏನು ಮಾಡ್ತಾರೆ, ಒಂದು 15-20 ದಿವಸ ಮನೆಯಲ್ಲೇ ಇರ್ತಾರೆ. ಮನೆಯಲ್ಲಿದ್ದಾಗ ಏನಾಗೋಗ್ಬಿಡುತ್ತೆ, ಆವಾಗ ಅವರ ದೊಡ್ಡಣ್ಣನ ಗೊತ್ತಾಗತ್ತೆ, ಈ ಅಂಗಡಿ ನನ್ನ ಹತ್ರ ನಡ್ಸೋಕ್ಕಾಗಲ್ಲ. ಸೊ 15 ಡೇಸಲ್ಲಿ ಯಾವ ಥರ ಬಿಸ್ನೆಸ್ಸು ಬಿದ್ದೋಗ್ಬಿಡುತ್ತೆ ಅಂದರೆ ಟೋಟಲ್ ಲಾಸಲ್ಲಿ ಬಂದ್ಬಿಡ್ತಾರೆ. ಈ ಕಡೆ ತಗೊಂಡಿರ್ತಕ್ಕಂಥ ದುಡ್ಡನ್ನು ಕೂಡ ಅವರ ತಮ್ಮ ಹತ್ರ ತಗೊಂಡಿರ್ತಕ್ಕಂಥ ದುಡ್ಡನ್ನು ಕೂಡ ಅಂಗಡಿಗೆ ಹಾಕಿರ್ತಾರೆ, ಅಲ್ಲೂ ಲಾಸ್ ಕಂಡು ಬಂದ್ಬಿಡುತ್ತೆ. ಆವಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ, ಇದು ನನ್ನ ಹತ್ರ ಆಗಲ್ಲ, ನಾನು ನಮ್ಮ ತಮ್ಮನಿಗೇನೆ ಈ ಒಂದು ವ್ಯಾಪಾರನ ಬಿಟ್ಕೊಡೋದು ಸರಿ ಅಂಥೇಳಿ ಅನ್ನಿಸ್ಕೊಂಡು ವಾಪಸ್ಸು ಸಿಟಿಯಲ್ಲಿರ್ತಕ್ಕಂಥ ಅವ್ರ ತಮ್ಮನ್ನ ಕರೆಸ್ಬಿಟ್ಟು ತಿರ್ಗಾ ಮಾತುಕತೆ ಮಾಡಿ ಆ ರೇಷನ್ ಅಂಗಡಿ, ಆ ಮನೆ ಅವರಿಗೆ ಕೊಟ್ಟು, ಇಂತಿಷ್ಟು ದುಡ್ಡು ನೀವು ನನಗೆ ಕೊಡಬೇಕು. ಆ ದುಡ್ಡನ್ನು ಸುಮಾರು 1 ವರ್ಷ ಸಮಯ ತಗೊಂಡು ಅಂಗಡಿಗೆ ಸೇರಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ದುಡ್ಡು ಅವರಿಗೆ ಕೊಡೋ ಥರ ಫೈನಲ್ ಆಗುತ್ತೆ. ಸೊ ಇಲ್ಲಿ ನಾನು ಹೇಳ ಹೊರಟ ವಿಚಾರ ಒಂದೇ, 2 ವರ್ಷ ಅವರು ಅನುಭವಿಸಿರ್ತಕ್ಕಂಥ ನೋವಿದೆಯಲ್ಲ, ಅದು ಆ ಮಕ್ಕಳನ್ನ ತಗೊಂಡು ಗಂಡನ ಮಾನ ಮರ್ಯಾದೆ ಕಡಿಮೆ ಆದರೂ ಕೂಡ ಬರೀ 1000 ರೂಪಾಯಿ ಕೇಳಿದಾಗ 500 ರೂಪಾಯಿ ಎತ್ತಿ ಕೊಟ್ಟಾಗ್ಲೂ ಕೂಡ ಅವರು ನಂಬಿಕೆ ವಿಶ್ವಾಸ ಇಟ್ಟು ಸ್ವಾಮಿಯ ಸೇವೆ ಮಾಡೋದು. ಇದು ಒಂದು ವಿಶ್ವಾಸದ ಮೇಲೆ ಸ್ವಾಮಿಯ ಸೇವೆ ನಿಂತಿರುತ್ತೆ. ಅಲ್ಲಿ ನಾನು ಒಂದು ಇಷ್ಟು ದಿವಸ ಸೇವೆ ಮಾಡಿದೆ, ನನಗೆ ಒಳ್ಳೇದಾಗಲಿಲ್ಲ, ಅದು ತಪ್ಪದು. ಓಕೆ, ನಮ್ಮ ಸಮಯ ಸಂದರ್ಭ ಬಂದಾಗ ನಮಗೇನು ಸ್ವಾಮಿ ಮಹಾರಾಜರು ಕೊಡಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಇಚ್ಛೆ ಇರುತ್ತೋ ಅವರು ಖಂಡಿತವಾಗಿಯೂ ಅದನ್ನು ನಮಗೆ ಕೊಟ್ಟೇ ಕೊಡ್ತಾರೆ. ಅದರಲ್ಲಿ ಕಾಂಪ್ರಮೈಸೇ ಇಲ್ಲ. ಎಷ್ಟೋ ನೋವುಗಳು ನಮಗೂ ಆಗಿವೆ, ನಾನು ಆಗಲ್ಲ ಅಂತ ಹೇಳ್ತಾ ಇಲ್ಲ. ಜಸ್ಟು ರೀಸೆಂಟಾಗಿ ನಿನ್ನೆ ಇವತ್ತು ಘಟಸ್ಥಾಪನೆಯ 2ನೇ ದಿನ, ಅಂದರೆ ದಸರಾ ಹಬ್ಬದ 2ನೇ ದಿನ. ನಿನ್ನೆ ಒಂದು ಅದ್ಭುತ ನನ್ನ ಜೀವನದಲ್ಲಿ ನಡೆದಿದೆ. ಸೊ ಆ ಅದ್ಭುತವಾಗಿರ್ತಕ್ಕಂಥ ಕಥಾ ಹಂದರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ನಾನು ತೊಗೊಂಬರ್ತೀನಿ. ತುಂಬ ಚೆನ್ನಾಗಿದೆ ಅದು. ಸೊ ನನ್ನ ಲೈಫಲ್ಲೇ ನಡೆದಿರ್ತಕ್ಕಂಥ ಅದೊಂದು ಘಟನೆ. ನೆಕ್ಸ್ಟ್ ವಿಡಿಯೋ ಖಂಡಿತವಾಗಿ ತಪ್ಪದೆ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕಥೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.